ಇವಾಗ ನಾಳೆ ಊರಿಗೆ ಹೋಗ್ತಾ ಇದ್ದೀನಿ ನೋಡ್ರಿ ನಾಟಕ ಮಾಡಕತ್ಲು ತಡ್ರಿ ಸಿಂಗಾರ ಕಾಡ್ರಿ ತೋರ್ಸಕ್ ನಿಮಗೆ ಮಕ್ಕಳಿಗೆ ಎಷ್ಟು ಮಾಡಿ ಕಟ್ಟಿದ್ರೂ ಹೆಸರು ಬರಲ್ಲ ನೋಡ್ರಿ ಹಿಂಗೆ. ಹಲೋ ಗುಡ್ ಈವ್ನಿಂಗ್. ಇವತ್ತು ನಾನು ಈವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಬಂದಿದ್ದೆ. ದೇವಸ್ಥಾನಕ್ಕೆ ಬಂದಾಗೆಲ್ಲ ನನಗೆ ಒಂದೇ ಒಂದು ಬೇಜಾರಾಗೋದೇನು ಅಂತಂದರೆ, ನೋಡ್ಬೋದು ನೀವೆಲ್ಲ ಬ್ಲ್ಯಾಕ್ ಆಗಿ ಅಂದರೆ ಏನಾದರೂ ಎಣ್ಣೆ ಪದಾರ್ಥ ಏನಾದರೂ ಹತ್ತಿದ್ರೆ ಈ ಥರ ಎಲ್ಲ ಗೋಡೆಗೆಲ್ಲ ಅಂಟಿಸ್ತಾರೆ. ತುಂಬಾ ಬೇಜಾರಾಗುತ್ತೆ. ಓಕೆ, ಇಟ್ಸ್ ಓಕೆ. ಎಸ್, ಅಲ್ಲಿಂದ ನಾನು ಬಂದುಬಿಟ್ಟು ಪಾನಿಪುರಿ ತಿನ್ನೋಣ, ಶೇವ್ಪುರಿ ತಿನ್ನೋಣ ಅಂತ ಬಂದೆ. ಇಟ್ಸ್ ವೆರಿ ಸ್ಪೆಷಲ್ ಟು ಮೀ. ತುಂಬಾ ಹಾರ್ಟ್ ಟಚಿಂಗ್ ಇದೆ ಆ್ಯಕ್ಚುಲಿ. ಸೊ ಅದು ಹೇಳೋಕ್ಕಾಗಲ್ಲ ಫೀಲಿಂಗ್ನ. ಹಾಗೆ ಬಂದ ತಕ್ಷಣ ನಾನು ಶೇವ್ಪುರಿ ತೊಗೊಂಡೆ, ಅಣ್ಣ ಬಂದುಬಿಟ್ಟು ಎಗ್ ರೈಸ್ ತೊಗೊಂಡಿದ್ದು. ಸೊ ಎಗ್ ರೈಸ್ ಆ್ಯಕ್ಚುಲಿ ನಾನು ತಿನ್ನಲ್ಲ, ಬಿಕಾಸ್ ಆಫ್ ಇವಾಗ ಬಿಸಿಲಿರೋದಕ್ಕೆ ತುಂಬಾ ಹೀಟ್ ಅಲ್ವಾ ಎಗ್ಗು. ಸೊ ಹಾಗಾಗಿ ಬಟ್ ಅದು ತಿಂದ ತಕ್ಷಣ ಸ್ವರ್ಗ ಸಿಕ್ಕಂಗಾಯ್ತು ಗುರುವೆ. ಹಾವೇರಿ ಮನೆ ಅಡುಗೆ ಚಾನಲ್ ಆಗ್ಬಿಟ್ಟೈತೆ. ಇವಾಗ ಏನು ಮಾಡ್ತಾ ಇದ್ದೀವಿ ಅಂತ ಆ್ಯಕ್ಚುಲಿ ನಾಳೆ ಪಾನಿಪುರಿ ಮಾಡೋಣ ಅಂತ ಪ್ಲ್ಯಾನ್ ಇತ್ತು. ಸೊ ಅದಕ್ಕೋಸ್ಕರ ಇವಾಗ ಶೇವ್ ಮಾಡಿಕೊಳ್ಳೋಣ ಅಂತ ಮಾಡ್ತಾ ಇದ್ದೀವಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ತುಂಬ ಆಯ್ಲಿ ಥರ ಬಿಟ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿತ್ತು. ನನಗೆ ತುಂಬ ಇಷ್ಟ ಆಯಿತು. ಎಸ್, ಇವಾಗ ನಮ್ಮ ಮಮ್ಮಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಮೈಸೂರು ಪಾಕ್. ವೆರೈಟಿ ತಿಂದು ಸಖತ್ತಾಗಿತ್ತು ಮೈಸೂರು ಪಾಕ್ ಕೂಡ. ಎಸ್, ನಾನು ಹೊರಗಡೆ ಕೂತು ವೀಡಿಯೋ ಕಾಲಲ್ಲಿದ್ದೆ. ಸೊ ಹಾಗಾಗಿ ಅಮ್ಮ ವೀಡಿಯೋ ಮಾಡಿದ್ರು, ತಮಾಷೆ ಆಗಿತ್ತು ಅದು. ತಡ್ರಿ ಸಿಂಗಾರ ಕಾಡ್ರಿ ತೋರ್ಸಕ್ ನಿಮಗೆ ಈ ಮಕ್ಕಳಿಗೆ ಎಷ್ಟು ಮಾಡಿ ಕಟ್ಟಿದ್ರೂ ಹೆಸರು ಬರಲ್ಲ ನೋಡ್ರಿ ಹಿಂಗೆ. ಹಿಡ್ದೀನಿ ನೋಡಿ. ಇವಾಗ ನಾಳೆ ಊರಿಗೆ ಹೋಗ್ತಾ ಇದ್ದೀನಿ ನೋಡ್ರಿ ನಾಟಕ ಮಾಡಕತ್ಲು ಹೇಳು. ಸುಮ್ಮನೆ ನಾನು ಮಾತಾಡೋದ ಹಂಗೆ. ಮತ್ತು ನನಗೆ ನಾಟಕ ಮಾಡಬೇಡ ಅಂತ ಹೇಳ್ತಿದ್ದಿ. ನಾನು ಹಿಡಿಯತ್ತಿಲ್ಲ, ಚಂದ ಲೈಟ್ ಹಚ್ಚಲ್ಲ. ನಾಳೆ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ನಮ್ಮಮ್ಮ ರೊಟ್ಟಿ ಪಾರ್ಸಲ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್. ಸೊ ಇದೊಂದು ಪಾರ್ಸಲ್. ಓಕೆ, ನೆಕ್ಸ್ಟ್ ಅಷ್ಟೇ. ಎಸ್, ಮಧ್ಯಾಹ್ನ ಚಪಾತಿ ಮತ್ತು ಜುಣ್ಕ ತಿಂದೆ. ವಾ, ಸೂಪರ್. ಎಸ್, ಇವಾಗ ತಾನೇ ಎದ್ದು ಕೂತಿದ್ದೀನಿ. ಮಧ್ಯಾಹ್ನ ಒಂದು ಸ್ವಲ್ಪ ನಿದ್ದೆ ಮಾಡಿದೆ, ಎದ್ಬಿಟ್ಟು ಕೂತಿದ್ದೀನಿ. ಆ್ಯಕ್ಚುಲಿ ಊರಿಗೆ ಹೋಗಬೇಕು, ಅದೇ ಥಿಂಕ್ ಮಾಡ್ತಾ ಇರೋದು. ಮಧ್ಯಾಹ್ನ ಎಲ್ಲ ಊಟ ಮುಗಿಸ್ಕೊಂಡೆಲ್ಲ ಆದಮೇಲೆ ಒಂದಿಷ್ಟು ಪ್ಯಾಕ್ ಮಾಡ್ಕೊಳ್ಳೋದಿತ್ತು. ಅದನ್ನು ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಇವಾಗ ಪ್ಯಾಕ್ ಮಾಡ್ಕೋತಾ ಇದ್ದೀನಿ. ಅಂದರೆ ನಿಮಗೆಲ್ಲ ಗೊತ್ತೋದು, ತವ್ರ ಮನೆಗೆ ಹೋದರೆ ಸಾಕು, ಏನು ಅದು ಹೊತ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಅಂದ್ರೂ ತೊಗೊಂಡೋಗು ಅಂತ ಹೇಳ್ತಾರೆ. ಅದಕ್ಕೆ ನಾನೇ ಹೇಳ್ಬಿಟ್ಟೆ, ನೀನೇನು ಪ್ಯಾಕ್ ಮಾಡಬೇಡ, ನಾನೇ ಪ್ಯಾಕ್ ಮಾಡ್ಕೋತೀನಿ ಅಂತ. ಯಾಕಂದರೆ ಸುಮ್ಮನೆ ಅಷ್ಟು ದೂರ ಹೊತ್ಕೊಂಡು ಹೋಗೋದು, ಇಳಿಸ್ಕೊಳ್ಳೋದು ಯಾಕೆ ಅಲ್ವಾ. ಸೊ ಅವ್ರಿಗೇನೋ ಪ್ರೀತಿ, ಏನಿದ್ರು ಕೊಟ್ಟು ಕಳಿಸ್ಬೇಕು ಅನ್ನೋದೊಂದೇನೋ ಪ್ರೀತಿ ಅವ್ರಿಗೆ. ಸೊ ಅದಕ್ಕೆ ನಾನು ನಮ್ಮ ಅಮ್ಮನೇ ಪ್ಯಾಕ್ ಮಾಡೋಕ್ಕಿಂತ ಮುಂಚೆ ನಾನೇ ಪ್ಯಾಕ್ ಮಾಡ್ಕೊಂಡ್ಬಿಟ್ಟೆ. ಎಸ್, ಇವಾಗ ಎಲ್ಲ ಪ್ಯಾಕ್ ಆದಮೇಲೆ ಟೈಮು ನೋಡಬಹುದು. ನನಗೆ 3 ಗಂಟೆಗೆ ಟ್ರೈನ್ ಇದೆ. ಟೈಮ್ ಬಂದುಬಿಟ್ಟು 12:30 ಆಗಿ ಬಂದಿದೆ. ಇನ್ನೂ 2.5 hour ನಂಗೆ ಟೈಮ್ ಇದೆ. ಸೊ ಅಷ್ಟರಲ್ಲಿ ನಾನು ಪ್ಯಾಕ್ ಎಲ್ಲ ಮುಗಿಸ್ಕೊಂಡಾಯಿತು. ಸೊ ನಾನು ಯಾಕೆ ಪಾನಿಪುರಿನ ಟೇಸ್ಟ್ ಮಾಡ್ಬೋದು ಅಂತ
ಪಾನಿಪೂರಿನ ರೆಡಿ ಮಾಡಿ ನಾನೇ ಮಾಡ್ಕೊಳ್ತಾ ಇದ್ದೆ. ಅವರಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಸೊ ನಾನೊಂದು 4 ಪೀಸ್ ತಿನ್ನೋಣ ಅಂತ ರೆಡಿ ಮಾಡಿಕೊಂಡು ತಿಂತಾ ಇದ್ದೀನಿ ಗಾಯ್ಸ್. ಬಟ್ ನಾನು ಮುಂಚೆ ಮಾಡಿದ್ದಕ್ಕಿಂತ ಈ ಸರಿ ತುಂಬಾ ಚೆನ್ನಾಗಾಗಿತ್ತು. ಸಖತ್ತಾಗಿತ್ತು. ನಂಗೆ ಇನ್ನೂ ಒಂದಿಷ್ಟು ತಿನ್ನೋಕೆ ಮನಸ್ಸು. ಬಟ್ ಏನು ಮಾಡೋದು, ಟೈಮ್ ಆಗೋಗಿತ್ತು. ಸೊ ಊಟ ಮಾಡ್ಕೊಂಡು ಹೊರಡಬೇಕಿತ್ತು. ಸೊ ಹಾಗಾಗಿ ಇಷ್ಟು ತಿನ್ಕೊಂಡು ಹೊರಡ್ತಾ ಇದ್ದೀನಿ. ಟೈಮ್ ಆಲ್ರೆಡಿ 2:00 ಆಗಿತ್ತು ಗೈಸ್. ನಾವು 2:30ಗೆ ಹೊರಡಬೇಕಿತ್ತು. ಸೊ ಹಾಗಾಗಿ ನಾನು ಇಲ್ಲಿ ರೊಟ್ಟಿ ತಿನ್ಕೊಂಡು ಕೂತಿದ್ದೆ. ಅಮ್ಮ ಹೆಸರು ಕಾಳು ಪಲ್ಯ ರೊಟ್ಟಿ ಮಾಡಿದರು. ನಾನು ಊರಿಗೆ ಹೋದಾಗಿಂತನೂ ಸ್ಪೆಷಲ್ ಆಗಿ ಅಡುಗೆ ಮಾಡಿದರು. 6 ಡೇಸು ಡೈಲಿ 2ರಿಂದ 3 ವೆರೈಟೀಸು. ಅದೇನೋ ಗೊತ್ತಿಲ್ಲ, ಮುಂಚೆ ಮೇ ಬಿ ಎಲ್ಲರೂ ಇರ್ಬೋದು. ನಾವು ಚಿಕ್ಕವರಿದ್ದಾಗ ಆಗಿರ್ಬೋದು, ಕಾಲೇಜ್ಗೆ ಹೋಗೋ ಟೈಮಲ್ಲಿ ಆಮೇಲೆ ಕೆಲ್ಸಕ್ಕೆ ಹೋಗೋ ಟೈಮಲ್ಲೆಲ್ಲ ಊಟ ಮಾಡ್ಬಾ ಅಂತ ಕರೆದ್ರು ನಾವು ಅಷ್ಟೊಂದು ಇದು ಮಾಡ್ತಾ ಇರಲಿಲ್ಲ. ಬಟ್ ಯಾವಾಗ ಒಂದ್ಸರಿ ಮದುವೆ ಆಗ್ತೀವೋ, ಮದುವೆ ಆದಮೇಲೆ ಅದ್ರ ಬೆಲೆ ಗೊತ್ತಾಗುತ್ತೆ. ಸೊ ಎಲ್ರಿಗೂ ಅನುಭವ ಆಗಿದೆ ಅಂತ ನಾನು ಭಾವಿಸ್ತೀನಿ. ಯಾರಿಗೆಲ್ಲ ಅನುಭವ ಆಗಿದೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಎಸ್, ಇವಾಗ ಟೈಮ್ ಆಯಿತು ಅಂತ ಆಲ್ರೆಡಿ ನಾವು ಊಟ ಮಾಡಿಕೊಂಡು ಮುಗಿಸ್ಕೊಂಡು ರೆಡಿಯಾಗಿ ಸ್ಟೇಷನಿಗೆ ಬಂದ್ವಿ. ಸ್ಟೇಷನಿಗೆ ಬಂದಾದ್ಮೇಲೆ ಅನುಭವ ಹೆಂಗಿತ್ತು ಅಂದರೆ ಅಪ್ಪ ನೆಕ್ಸ್ಟ್ ಲೆವೆಲ್. ದುಡ್ಡು ಕೊಟ್ಟು ಬುಕ್ ಮಾಡಿಕೊಂಡು ಸೀಟಲ್ಲಿ ಕೂತ್ಕೊಳ್ಳೋಕ್ಕಾಗ್ತಿಲ್ಲ, ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ಆ ಥರ ಸೆಕೆ ಇತ್ತು. ಅಬ್ಬಾ ಬಿಡಿ, ಪರವಾಗಿಲ್ಲ. ಓಕೆ, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಎಸ್, ಮುಂದಿನ ವಿಡಿಯೋ ನಿಮ್ಮೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಬಾಯ್.